ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಲ್ವ, ನನ್ನ ಡೈಲಿ ರೊಟೀನ್, ಅದರಲ್ಲೂ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ, ಮನೆ ಮಕ್ಕಳು ಹಾಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇರುವಂತಹ ಬಿಸ್ನೆಸ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ವ. ಹಾಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಾರ್ನಿಂಗ್ ರೊಟೀನ್ ವಿಡಿಯೋ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಕೋಟೆನಾಡು ರೆಸಿಪೀಸ್ ಯೂಟ್ಯೂಬ್ ಚಾನಲ್. ನನ್ನ ಬೆಳಗಿನ ದಿನಚರಿ ಶುರುವಾಗೋದೇ ಬೆಳಗ್ಗೆ 5 ಗಂಟೆಗೆ. ಹೌದು, ಬೆಳಗ್ಗೆನೇ 5 ಗಂಟೆಗೆ ನಾನು ಎದ್ದಾಳ್ತೀನಿ. ಸ್ವಲ್ಪ ದಿನ ಬ್ರೇಕ್ ಕೊಟ್ಟಿದ್ದೆ, 1-2 ತಿಂಗಳು ಬೇಸಿಗೆ ರಜಾ ಅಂತ. ಆದರೆ ಮತ್ತೆ ಸ್ಕೂಲ್ ಶುರುವಾದ ನಂತರ ನಾನು 5 ಗಂಟೆಗೆ ಎದ್ದಾಳೋದಕ್ಕೆ ಶುರು ಮಾಡಿದ್ದೀನಿ. ಅಂದರೆ 4:45ಕ್ಕೆ ಅಲಾರಾಮ್ ಇಟ್ಟಿರ್ತೀನಿ. ಹಾಗೂ ಹೀಗೂ ಎದ್ದಾಳೋ ಅಷ್ಟೊತ್ತಿಗೆ ಕರೆಕ್ಟಾಗಿ 5 ಗಂಟೆ ಆಗಿರುತ್ತೆ. ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಒಂದೇ ಒಂದು ಕಪ್ಪು ಬಿಸಿನೀರು ಕುಡಿದ್ಬಿಟ್ಟು ನಂತರ ನಾನು ಹೊರಗಡೆ ವಾಕಿಂಗಿಗೆ ಹೊರಡ್ತೀನಿ. ತುಂಬ ಜನ ಕೇಳ್ತಾ ಇರ್ತಾರೆ, ತುಂಬ ಜನ ಭಯ ಕೂಡ ಪಡ್ತಾ ಇರ್ತಾರೆ, ಅಷ್ಟೊತ್ತಿಗೆ ಹೇಗಪ್ಪ ಹೊರಗೆ ಹೋಗೋದು ಅಂತ. ಭಯ ಪಡೋ ಅವಶ್ಯಕತೆ ಏನಿರೋದಿಲ್ಲ. 1-2 ದಿನ ನಿಮಗೆ ಅನಿಸುತ್ತೆ ಅಷ್ಟೇ ಹೇಗೆ ಹೋಗೋದು ಏನು ಅಂತ. ಖಂಡಿತ ಯಾವುದೇ ರೀತಿ ಭಯ ಕೂಡ ಆಗೋದಿಲ್ಲ. ಖಂಡಿತ ಹೊರಗಡೆ ಹೋಗಿ ಹೇಗೆ ನಾವು ಪ್ರತಿಯೊಂದನ್ನು ಕೂಡ, ಅದರಲ್ಲೂ ಹೆಣ್ಮಕ್ಳು ಎಷ್ಟೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತೀವಲ್ವ, ಹಾಗೆ ನಮ್ಮ ಆರೋಗ್ಯನೂ ಕೂಡ ನಾವು ತಪ್ಪದೆ ನೋಡಿಕೊಳ್ಳಲೇಬೇಕಾಗುತ್ತೆ. ನಾವು ಆರೋಗ್ಯವಾಗಿದ್ದರೆ ಮಾತ್ರ ಎಲ್ಲವನ್ನು ಮ್ಯಾನೇಜ್ ಮಾಡೋದಕ್ಕೆ, ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಾನು ಒಂದು 2 ಅವರ್ಸ್ ಆದರೂ ಕೂಡ ಬೆಳಗ್ಗೆ ಟೈಮು ನನಗೆ ಅಂತ ನಾನು ಸಮಯ ಕೊಡ್ತೀನಿ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದುಬಿಟ್ಟು ಒಂದು 5 ಕಿಲೋಮೀಟ್ರ್ ಆದರೂ ವಾಕ್ ಹೋಗ್ತೀನಿ. ವಾಕೆಲ್ಲ ಮುಗಿಸ್ಕೊಂಡು ಒಂದು 1 ಅವರ್ ವಾಕ್ ಮಾಡಿದರೆ ಒಂದು 30 ಮಿನಿಟ್ಸ್ ಆದ್ರೂ ಒಂದು ಸ್ವಲ್ಪ ಮೆಡಿಟೇಷನ್ ಅನ್ನೋ ಹಾಗೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ನಂತರ ನಾನು ಮನೆಗೆ ಹೊರಡ್ತೀನಿ. ತುಂಬ ಜನ ಅಂದ್ಕೊತಾ ಇರ್ತಾರೆ, ಇದಕ್ಕೆಲ್ಲ ಟೈಮ್ ಆಗುತ್ತಾ, ಒಂದಿನ ಹೋಗ್ಬೋದು, ಇನ್ನೊಂದು ದಿನ ಆಗೋದಿಲ್ಲ ಅಂತ. ಆದರೆ ಒಂದು ಸರಿ ನೀವು ಬೆಳಗ್ಗೆನೇ ಎದ್ದುಬಿಟ್ಟು ಈ ರೀತಿ ವಾಕ್ ಹೋಗಿ ಬಂದು ನಂತರ ಮನೆ ಕೆಲಸ ಮಾಡ್ಕೊಳ್ಳಿ. ಎಷ್ಟು ಫ್ರೆಶ್ ಅನ್ನಿಸ್ತಾ ಇರುತ್ತೆ, ಎಷ್ಟು ಫ್ರೆಶ್ ಫೀಲ್ ಆಗಿರುತ್ತೆ. ಯಾವುದೇ ಥರ ನಮಗೆ ಟೆನ್ಷನ್ ಕೂಡ ಇರೋದಿಲ್ಲ. ಅಷ್ಟು ಫ್ರೀಯಾಗಿ ಆರಾಮಾಗಿರೋದಕ್ಕೆ ಸಾಧ್ಯ ಕೂಡ ಆಗುತ್ತೆ. ನಂತರ ನಾನು ಮನೆಗೆ ಬರ್ತೀನಿ. ಬೆಳಗ್ಗೆನೇ ಹೂವೆಲ್ಲ ಅರೆದಿಟ್ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಪೂಜೆಗೆ, ಮಗಳು ಸ್ಕೂಲಿಗೆ ಹೋಗೋದ್ರೊಳಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತಾಳೆ ಅಂತ ಹೇಳ್ತೀನಲ್ವ, ಅದಕ್ಕೋಸ್ಕರನೇ ಹೂವೆಲ್ಲ ಅರೆದಿಟ್ಬಿಟ್ಟು ನಂತರ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಅಷ್ಟರಲ್ಲಿ 6:30, 6:45 ಆಗಿರುತ್ತೆ. ಮಗಳು ಕೂಡ ಎದ್ದುಬಿಟ್ಟು ಅವಳ ರೊಟೀನ್ಗೆ ರೆಡಿ ಆಗ್ತಾ ಇರ್ತಾಳೆ. ಮಕ್ಕಳಿಗೆ ಕೂಡ ಸ್ವಲ್ಪ ಬೇಗ ಎದ್ದಾಳಿಸೋದ್ರಿಂದ ಯಾವುದೇ ಗಡಿಬಿಡಿ ಇಲ್ಲದೆ ತಿಂಡಿ ತಿಂದುಬಿಟ್ಟು ಸ್ಕೂಲಿಗೆ ಕಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬೇಗ ಎದ್ದಾಳಿಸೋದ್ರಿಂದ. ಹಾಗೆ ಸ್ವಲ್ಪ ಟೈಮ್ ಅವ್ರಿಗೂ ಮಾರ್ನಿಂಗ್ ಟೈಮ್ ಓದ್ಕೊಳ್ಳೋದಕ್ಕೆ ಟೈಮ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬೇಗ ಎದ್ದಾಳಿಸ್ಬಿಟ್ಟು, ನಾನು ಎದ್ದಾಳ್ಸೋದೆಲ್ಲ ಅಲಾರಾಮ್ ಇಟ್ಟಿರ್ತೀನಿ, ಅವಳು ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ನಾನು ಬಂದ ಕೂಡಲೇ ತಿಂಡಿಗೆ ಏನು ಬೇಕು ಅದನ್ನೆಲ್ಲ ನೋಡ್ಕೊಂಬಿಟ್ಟು ರೆಡಿ ಮಾಡ್ಕೊತಾ ಇರ್ತೀನಿ. ಇವತ್ತು ನಾನು ಪಡ್ಡು ಮಾಡೋಣ ಅಂತಂದು ಇಡ್ಲಿ ಹಿಟ್ಟಿತ್ತು, ಅದರಲ್ಲೇ ಪಡ್ಡು ಮಾಡಬೇಕು ಅಂದ್ಕೊಂಡು ಎಲ್ಲವನ್ನು ನಾನು ಕೆಳಗೆ ತೆಗೆದಿಡ್ತಾ ಇದ್ದೆ. ಪ್ರತಿನಿತ್ಯ ಏನಾದರೂ ಒಂದು ತಿಂಡಿ ಜೋಡಿಸ್ಲೇಬೇಕಲ್ವ. ಹಾಗೆ ಸ್ಕೂಲ್ ಕಡೆಯಿಂದ ಅದ್ರ ಜೊತೆಗೆ ಹೆಲ್ತಿ ಸ್ನ್ಯಾಕ್ಸ್ ಅನ್ನೋ ಹಾಗೆ ಒಂದಿನ ಫ್ರೂಟ್ಸು, ಒಂದಿನ ವೆಜಿಟೇಬಲ್ಸು, ಒಂದು ಕಪ್ ಆಫ್ ಕರ್ಡು, ಡ್ರೈ ಫ್ರೂಟ್ಸು, ಈ ರೀತಿ ಎಲ್ಲವೂ ಇರುತ್ತೆ. ತಿಂಡಿ ಜೊತೆಗೆ ಅಂದರೆ ಮಧ್ಯಾಹ್ನ ಊಟದ ಜೊತೆಗೆ ಅದನ್ನು ಕೂಡ ಇಟ್ಟು ಕಳಿಸ್ಬೇಕು. ಹಾಗಾಗಿ ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಕೇಳ್ಕೊಂಬಿಟ್ಟು ಜೊತೆಗೆ ಮಾಡಿ ಕಳಿಸೋದ್ರಿಂದ ಅವರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ಕೊತಾರೆ ಅಂತ ಅಷ್ಟೇ. ಅದ್ರ ಜೊತೆಗೆ ನಾನು ಡೈಲಿ ಈ ರೀತಿ ಮೆಂತ್ಯ ಕಾಳನ್ನು ರಾತ್ರಿಯೇ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು 1 ಕಪ್ಪು ನೀರಿಗೆ ಈ ರೀತಿ ನೆನೆ ಇಟ್ಟಿರ್ತೀನಿ. ಇದನ್ನು ದಿನನಿತ್ಯ ನಾನು ಈ ನೀರನ್ನು ಕುಡಿದ್ಬಿಟ್ಟು ನಂತರ ಮೆಂತ್ಯ ಕಾಳನ್ನೆಲ್ಲ ಜಗದು ತಿಂತೀನಿ. ವಾಕ್ ಹೋಗಿ ಬಂದಮೇಲೆ ಸ್ವಲ್ಪ ನಿಧಾನವಾಗಿ, ಯಾಕೆಂದರೆ ತುಂಬಾ ಟೈಮ್ ಇರುತ್ತೆ ಅಲ್ವಾ, ನಿಧಾನವಾಗಿ ಪ್ರತಿಯೊಂದು ಕೆಲಸನೂ ಮಾಡ್ಕೊತಾ ಹೋಗ್ತೀನಿ. ವಾಕ್ ಹೋಗಿ ಬಂದಿರೋದ್ರಿಂದ ನಮಗೂ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಸಮಾಧಾನವಾಗಿ ಇರ್ಬೋದು. ತುಂಬ ಜನ ಕೇಳ್ತಾಯಿದ್ರು, ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಅಥವಾ ನಿಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಮಾಡ್ತಾ ಇರ್ತೀರಲ್ವ, ಯಾರನ್ನಾದರೂ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಏನು ಅಂತೆಲ್ಲ ಕೇಳ್ತಾಯಿದ್ರು. ನಾನು ಯಾರನ್ನೂ ಕೆಲಸಕ್ಕೆ ಇಟ್ಕೊಂಡಿಲ್ಲ. ನಾನೇ ಈ ಪೌಡರ್ಗಳೆಲ್ಲ ಖಾಲಿ ಆದಂಗೆ ಮಾಡ್ತಾ ಹೋಗ್ತೀನಿ ಅಷ್ಟೇ. ಯಾವುದನ್ನು ಜಾಸ್ತಿ ಮಾಡಿಟ್ಕೊಳ್ಳೋದಿಲ್ಲ, ಯಾಕೆಂದರೆ ಫ್ರೆಶ್ಶಾಗೆ ಮಾಡಿ ಕಳಿಸೋದ್ರಿಂದ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಂದು ಯಾವ್ಯಾವ ಪ್ರಾಡಕ್ಟ್ಗಳು ಖಾಲಿ ಆಗ್ತಾ ಇರುತ್ತೋ ಅದನ್ನು ಮಾಡ್ಕೊತಾ ಹೋಗ್ತೀವಿ ಅಷ್ಟೇ. ಒಂದು ಕಡೆ ಪಡ್ಡಿಗೆಲ್ಲ ರೆಡಿ ಮಾಡಿಟ್ಟೆ, ಇನ್ನೊಂದು ಕಡೆಗೆ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಶೇಂಗಾ ಚಟ್ನಿ ಮಾಡೋಣ ಅಂತಂದು ಸ್ವಲ್ಪ ಶೇಂಗಾನೆಲ್ಲ ಹುರಿದ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಅಷ್ಟರೊಳಗೆ
ಮಗಳು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಓದ್ಕೊತ ಕೂತ್ಕೊತೀನಿ ಅಂತ ಬುಕ್ ಹಿಡ್ಕೊತ ಇದ್ಲು. ನಾನು ಕೂಡ ಅವಳಿಗೆ ಹಾಲು ಮಾಡಿಕೊಟ್ಟು ನನಗೂ ಕಾಫಿನ ಮಾಡಿಕೊಂಡು ಕುಡಿತಾ ಅದು ಇದು ಮಾತಾಡ್ತಾ ಇರ್ತೀವಿ. ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಈ ರೀತಿ ಸಮಾಧಾನವಾಗಿ ಕೂತು ಮಾತಾಡೋದ್ರಿಂದ ಸ್ಕೂಲಲ್ಲಿ ಏನಾಗ್ತಾಯಿದೆ, ಯಾರೇನಂದರು, ಹೇಗೆ ಓದ್ತಾ ಇದ್ದೀನಿ, ಏನು ಅಂತ ಸ್ವಲ್ಪ ಅವ್ರಿಗೂ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಸಮಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಹೊತ್ತು ನಾವುಗಳು ಲೇಟಾಗಿ ಎದ್ದು ಆ ಗಡಿಬಿಡಿಯಲ್ಲಿ ಮಕ್ಕಳಿಗೂ ಬೈಕೊಂಡು ಸುಮ್ಮನೆ ಅವ್ರಿಗೂ ಬೇಜಾರು ಮಾಡಿ ಅಳಿಸಿ ಕಳಿಸೋದಕ್ಕಿಂತ ನಾವು ಸ್ವಲ್ಪ ಬೇಗ ಎದ್ವಿ ಅಂತಂದರೆ ಮನೆಯೂ ಕೂಡ ಒಂದೊಳ್ಳೆ ವಾತಾವರಣ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ತುಂಬ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಈಗ ಹೋಗೋದ್ರೊಳಗೇ ನಾನು ಕಸ ನೆಲ ಎಲ್ಲವನ್ನು ಮಾಡಿಬಿಡ್ತೀನಿ ಬೆಳಗ್ಗೆ. ಈ ರೀತಿ ಕಸ ನೆಲ ಎಲ್ಲ ಮಾಡಿಕೊಟ್ಟೆ ಅಂತಂದರೆ ನನ್ನ ಮಗಳು ಕೂಡ ಆರಾಮಾಗಿ ಪೂಜೆ ಅದನ್ನು ಮಾಡ್ಕೊಂಡು ಹೋಗ್ತಾಳೆ. ನಾನು ಹೇಳಿದ್ನಲ್ಲ, ಇಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ರೆ ನನ್ನ ಮಗಳು ಸ್ವಲ್ಪ ಹೊತ್ತು ಓದ್ಕೊತಾ ಇರ್ತಾಳೆ. ಓದಲೇಬೇಕು ಅಂತೇನಲ್ಲ, ಅವ್ರಿಗೊಂದು ರಿವಿಸನ್ ಅಷ್ಟೇ. ಏಕೆಂದರೆ ಈಗ ಸಡನ್ನಾಗಿ ಡೈಲಿ ಓದ್ತಾನೇ ಇದ್ದರು ಅಂತಂದರೆ ಎಕ್ಸಾಮ್ ಟೈಮಲ್ಲಿ, ಈ ಟೆಸ್ಟ್ಗಳ ಟೈಮಲ್ಲಿ ಅವ್ರಿಗೇ ಈಸಿ ಆಗುತ್ತೆ. ಹಾಗಾಗಿ ಅವರಿಗೆ ಅನಿಸ್ಬೇಕು, ಇಲ್ಲ ನಾವು ಓದ್ಕೊತ ಕೂತ್ಕೋಬೇಕು, ಸ್ವಲ್ಪ ಹೊತ್ತು ಓದ್ಕೋಬೇಕು ಅಂತ ಅನಿಸ್ಬೇಕು. ನಾವೆಲ್ಲ ಕೆಲಸ ಮಾಡ್ತಿರೋದು ನೋಡಿಬಿಟ್ರೆ ಅವ್ರಿಗೂ ಓದ್ಕೋಬೇಕು ಅನಿಸುತ್ತೆ. ನಾನು ಕೆಲಸ ಮಾಡ್ತಾಯಿದ್ರೆ ಏನಾದ್ರು ಇತ್ತು ಕ್ವಶನ್ ಆನ್ಸರು, ಇಲ್ಲ ಟೇಬಲ್ಸ್ ಹೇಳೋದಿತ್ತು ಅಂತಂದರೆ ಅವಳು ಹೇಳ್ತಾನೆ ಇರ್ತಾಳೆ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ತಪ್ಪ ಸರಿನಾ ಹೇಳಿ ಅಂತ ಇರ್ತಾಳೆ. ಅದನ್ನು ಕೇಳ್ಕೊತ ನಾನು ನಿಧಾನವಾಗಿ ಕೆಲಸ ಮಾಡ್ತೀನಿ. ಅದರಲ್ಲೂ ಇದು ನಂದು ಸೋಮವಾರದ ವೀಡಿಯೋ, ಅಮಾವಾಸ್ಯೆ ಇರುತ್ತೆ ಅಲ್ವಾ, ಅದ್ರ ವೀಡಿಯೋ ಆಗಿರುತ್ತೆ ಅವತ್ತಿನ ದಿನದ್ದು. ಹಾಗಾಗಿ ಮನೆ ಕಸ ನೆಲ ಎಲ್ಲವನ್ನು ಮಾಡಬೇಕಾಗಿತ್ತು. ಹಾಗೆ ತುಂಬ ಧೂಳಾಗ್ತಾಯಿತ್ತು. ಮನೆ ಪಕ್ಕ ಖಾಲಿ ಸೈಟ್ ಇರೋದ್ರಿಂದ ಗಾಳಿ ತುಂಬ ಅಂದರೆ ತುಂಬ ಬೀಸುತ್ತೆ. ಬೆಳಕು ಕೂಡ ತುಂಬ ಜಾಸ್ತಿನೇ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಹುಳಗಳೆಲ್ಲ ಬರೋದು, ಜೇಡ ಕಟ್ಟೋದು, ಧೂಳು ಬರೋದು ತುಂಬ ಜಾಸ್ತಿ ಮನೆಯಲ್ಲಿ. ಹಾಗಾಗಿ ಸುಮ್ಮನೆ ಕ್ಲೀನ್ ಮಾಡ್ತಾನೇ ಇರಬೇಕು. ಮನೇಲಿ ಚಿಕ್ಕ ಮಕ್ಕಳು ಬೇರೆ ಇರೋದ್ರಿಂದ ಅದು ಇದು ಮುಟ್ತಾ ಇರ್ತಾರೆ, ತಿಂತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ. ನಾವು ಮುಂಚೆ ಬೆಂಗಳೂರು ಮನೇಲಿದ್ವಿ ಅಲ್ವಾ, ಆವಾಗ ಚಿಕ್ಕ ಮನೆ ಇತ್ತು. ಒಂದು 10 ನಿಮಿಷಕ್ಕೇ ಈ ಕಸ ನೆಲ ಎಲ್ಲವನ್ನು ಮಾಡ್ಕೊಂಡ್ಬಿಡ್ತಾ ಇದ್ದೆ, ಏನೂ ಅನ್ನಿಸ್ತಾ ಇರಲಿಲ್ಲ. ಆದರೆ ಈ ಮನೆಗೆ ಬಂದಮೇಲೆ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಈ ಕಸ ನೆಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಬೇಗ ಎದ್ದಾಳೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ, ನಿಧಾನವಾಗಿ ಎಲ್ಲವನ್ನು ಕೆಲಸ ಮಾಡ್ಕೋಬೋದು. ಹಾಗೆ ನಾನು ನೋಡಿ ಹೇಳಿದ್ನಲ್ಲ, ನಾನೆಲ್ಲ ಒರೆಸ್ತಾ ಇದ್ದೆ. ನನ್ನ ಮಗಳು ಟೇಬಲ್ಸ್ ಎಲ್ಲ ನಾನು ಹೇಳ್ತೀನಿ, ಸರಿನಾ ತಪ್ಪ ಕೇಳಿ ಅಂತ ಇದ್ಲು. ಅವಳನ್ನ ಕೇಳ್ತಾ ಹಂಗೆ ನೆಲಗಳೆಲ್ಲ ಒರೆಸ್ಕೊತ ಬಂದುಬಿಟ್ಟೆ. ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ನಾನು ಇವಾಗಲೇ ಮಾಡೋದಿಲ್ಲ. ಫಸ್ಟು ಮಗಳಿಗೆ ಏನು ಬೇಕೋ, ನಮಗೆ ಬೆಳಗ್ಗೆ ತಿಂಡಿಗೆ ಏನು ಬೇಕೋ ಅದನ್ನಷ್ಟೇ ನಾನು ಮಾಡ್ಕೊತೀನಿ. ಮತ್ತು ಮಧ್ಯಾಹ್ನಕ್ಕೆಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ ಅಲ್ವಾ ಅಂತಂದು. ನಾನು ಹೇಳಿದ್ನಲ್ಲ, ಇವತ್ತು ಅಮಾವಾಸ್ಯೆ ಇದ್ದ ಕಾರಣ ಈ ಕಡೆ ಸೈಡ್, ನಮ್ಮ ಕಡೆ ಸೈಡೆಲ್ಲ ಅಮಾವಾಸ್ಯೆ ಅಂತಂದರೆ ಒಂಥರ ಮನೇಲಿ ದೊಡ್ಡ ಪೂಜೆ ಅಂತಲೇ ಹೇಳ್ಬೋದು. ಈ ಗಾಡಿಗಳನ್ನೆಲ್ಲ ವಾಶ್ ಮಾಡೋದು, ಈ ಮನೆಯೆಲ್ಲ ಗುಡಿಸಿ ಸಾರಿಸಿ ದೇವ್ರುಗಳೆಲ್ಲ ತೊಳ್ಕೊಂಡು ಬಾಗಿಲಿಗೆಲ್ಲ ನಿಂಬೆಹಣ್ಣೆಲ್ಲ ಹೆಚ್ಚಿಟ್ಬಿಟ್ಟು ಪೂಜೆ ಮಾಡ್ತಾರೆ. ಬೆಂಗಳೂರಲ್ಲೆಲ್ಲ ಅಷ್ಟು ಮಾಡ್ತಾ ಇರಲಿಲ್ಲ ನಾವು, ಯಾಕೆಂದರೆ ಆ ರೀತಿ ಎಲ್ಲ ನಿಂಬೆಹಣ್ಣೆಲ್ಲ ಹೆಚ್ಚಿಟ್ಬಿಟ್ರೆ ಯಾಕೆ ಹಿಂಗೆ ಹೆಚ್ಚಿಟ್ಟಿದ್ದಾರೆ ಏನು ಅಂತೆಲ್ಲ ತುಂಬ ಪ್ರಶ್ನೆ ಕೇಳ್ತಾಯಿದ್ರು ನನಗಂತೂ. ಅದರಲ್ಲೂ ಅಪಾರ್ಟ್ಮೆಂಟ್ಗಳಲ್ಲಿ ಇದ್ರಂತೂ ಒಂಥರ ನೋಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿಗೆ ಬಂದ ಮೇಲೆ ಮತ್ತೆ ಅದನ್ನೆಲ್ಲ ರಿಪೀಟ್ ಮಾಡಬೇಕಲ್ವ. ಹಾಗಾಗಿ ಇನ್ಮೇಲೆ ನಾವು ಮಾಡೋಣ, ಇಲ್ಲಿ ಈ ಮನೆಗೆ ಬಂದು 1 ತಿಂಗಳಾಯಿತು, ಇನ್ಮೇಲೆ ನಾವು ಕೂಡ ಅದೆಲ್ಲ ಪೂಜೆಗಳನ್ನು ಶುರು ಮಾಡೋಣ ಅಂದ್ಕೊಂಡು ನಿಧಾನವಾಗಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿಗಳೇನು ಬಿಡೋದಕ್ಕೆ ಬರೋದಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಬರುತ್ತೆ ಅಷ್ಟೇ. ಅದನ್ನೇ ನಿಧಾನವಾಗಿ ಖುಷಿಯಿಂದ ಹಾಕ್ಬಿಟ್ಟು ಅಲಂಕಾರ ಮಾಡ್ತೀನಿ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋದ್ರೊಳಗೆ ನನ್ನ ಮಗಳು ದೇವ್ರಿಗೆ ಹೂವನ್ನೆಲ್ಲ ಮುಡಿಸ್ಬಿಟ್ಟು ನೀಟಾಗಿ ಪೂಜೆ ಮಾಡಿದ್ಲು. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಹಾಗೆ ಹೊಸ ಸ್ಕೂಲಿಗೆ ಸೇರಿ ಮೇಲೆ ಯೂನಿಫಾರಮ್ ಕೊಟ್ಟಿರಲಿಲ್ಲ. ಒಂದು 15 ಡೇಸ್ ಬೇಕಾಗಿತ್ತು. ಅಳತೆ ಎಲ್ಲ ಕೊಟ್ಟು ಬಂದಿದ್ವಿ, ಹೊಲಿಯೋದಕ್ಕೆ 15 ಡೇಸ್ ಬೇಕಾಯಿತು. ಅವ್ರು ಕೊಟ್ಟ ಮೇಲೆ ಫಸ್ಟ್ ಡೇ ಯೂನಿಫಾರಮ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ಲು. ಅವಳಿಗೊಂಥರ ಏನೋ ಕಂಪ್ನಿ ಕೆಲ್ಸಕ್ಕೆ ಹೋಗೋ ಅಷ್ಟಂಗೆ ಫೀಲ್ ಆಗ್ತಾಯಿತ್ತಂತೆ ಆ ಡ್ರೆಸ್ ನೋಡಿಬಿಟ್ಟು. ತುಂಬಾ ಖುಷಿ ಆಗ್ತಿದೆ ಯೂನಿಫಾರಮ್ ಅಂತೆಲ್ಲ ಹೇಳ್ತಾ ಇದ್ಲು. ಅವಳ ಜೊತೆಗೆ ಮಾತಾಡ್ಕೊತ ಅವಳನ್ನು ರೆಡಿ ಮಾಡ್ತಾಯಿದ್ದೆ ಅಷ್ಟೇ. ನಮಗೆ ಫ್ರೀ ಸಿಗೋದ್ರಿಂದ ಅವ್ರನ್ನ ರೆಡಿ ಮಾಡೋದಕ್ಕೂ ಕೂಡ ನನಗೆ ತುಂಬ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತಿಂಡಿ ಕೂಡ ತಿನ್ನಿಸಿ ಕಳಿಸ್ತೀನಿ ಬೆಳಗ್ಗೆ ನಾನೇ, ಅಷ್ಟು ಫ್ರೀಯಾಗಿರ್ತೀವಿ ಬೆಳಗ್ಗೆ ಬೇಗ ಎದ್ದಾಳೋದ್ರಿಂದ. ಬೇಗ ಅವಳನ್ನು ರೆಡಿ ಮಾಡಿಬಿಟ್ಟು ನೀಟಾಗಿ
ಕ್ರೀಮು ಪೌಡರು ಹಣೆ ಬೊಟ್ಟನ್ನೆಲ್ಲ ಇಟ್ಟು ನೀಟಾಗಿ 2 ಜಡೆನ ಎಣೆದ್ಬಿಟ್ಟು ಕಳಿಸಿದೆ. ನಾನು ಹೇಳಿದ್ನಲ್ಲ, ಈ ಯೂನಿಫಾರಮ್ ಭಾಳ ಇಷ್ಟ ಆಗಿದ್ದಕ್ಕೆ ಒಂಥರ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ಲು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಂಗೆ ಹಿಂಗೆ ಅಂತ. ಅವಳ ಕೂದಲು ಸ್ವಲ್ಪ ಉದ್ದ ಇದ್ದಾವೆ, ಇಷ್ಟ ಕೂದಲು ಉದ್ದ ಬೆಳೆಸೋಕ್ಕೆ ಅಂತಿದ್ದಳು. ಈ ಯೂನಿಫಾರಮ್ನ ಹಾಕ್ಕೊಂಡ ಮೇಲೆ ನಾನು ಶಾರ್ಟ್ಸ್ ಮಾಡ್ಕೊತೀನಿ, ಚೆನ್ನಾಗಿ ಕಾಣಿಸುತ್ತೆ ಯೂನಿಫಾರಮ್ಗೆ ಅಂತ ಇದ್ಲು. ಅದನ್ನೆಲ್ಲ ಮಾತಾಡ್ತಾ ನಗ್ತಾ ನಿಂತ್ಕೊಂಡಿದ್ವಿ. ಪೂರ್ತಿ ರೆಡಿ ಆದಮೇಲೆ ನನ್ನ ಮಗಳು ಈಗ ಕಾಣಿಸ್ತಾ ಇದ್ದಾಳೆ. ಯಾವ ಕೆಲಸನೂ ಈಸಿ ಅಲ್ಲ, ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗಬೇಕು ಅಷ್ಟೇ. ಪ್ರತಿಯೊಂದನ್ನು ಕೆಲಸಗಳನ್ನು ಕಲಿತಾ ಹೋದರೆ ಎಲ್ಲವೂ ಈಸಿ ಅನಿಸುತ್ತೆ. ಪುಟಾಣಿ ಹೆಜ್ಜೆ ಹಿಡ್ಕೊಂಡು ಓಡಾಡ್ತಾ ಇದ್ದಂತಹ ಮಕ್ಕಳು ಇವತ್ತು ನಮ್ಮಷ್ಟು ಎತ್ತರವಾಗಿ ಬೆಳೆದಿದ್ದಾರೆ ಅಂತಂದರೆ ನಂಬೋದಕ್ಕೆ ಒಂದೊಂದು ಸರಿ ಆಶ್ಚರ್ಯ ಅನ್ನಿಸ್ಬಿಡುತ್ತೆ. ಎಷ್ಟೋ ಸರಿ ಬೇಜಾರಾದಾಗ ನಮಗೆ ದಿನಗಳೇ ಹೋಗ್ತಾ ಇಲ್ವಲ್ಲ, ಹೆಂಗಪ್ಪ ಏನಪ್ಪ ಅನ್ನಿಸ್ತಾ ಇರುತ್ತೆ. ಆದರೆ ಮಕ್ಕಳಿರೋಂಥ ಮನೆಯಲ್ಲಿ ನಿಜವಾಗ್ಲೂ ಮಕ್ಕಳನ್ನ ನೋಡ್ತಾ ಇದ್ದರೆ ಎಷ್ಟು ಬೇಗ ವರ್ಷಗಳೇ ಕಳೀತಾ ಇದೆ ಅಲ್ವಾ, ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾ ಇದ್ದಾರಲ್ವ. ನಾವು ಕೂಡ ಚೆನ್ನಾಗಿನೂ ದುಡಿಬೇಕು ಅಲ್ವಾ ಅಂತ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ನನಗೇ ಈ ಯೂನಿಫಾರಮನ್ನಲ್ಲಿ ನೋಡಿಬಿಟ್ಟು ಎಷ್ಟು ದೊಡ್ಡವಳಾದ್ಲು ಮಗಳು ಅಂತ ಅನಿಸ್ಬಿಡ್ತು. ಅಷ್ಟರಲ್ಲಿ ಮಗ ಕೂಡ ಎದ್ದ, ಅವನಿಗೂ ಹಾಲು ಕೊಡೋಣ ಅಂತಂದು ಬೇಗ ಹಾಲು ಬಿಸಿಗಿಟ್ಬಿಟ್ಟು, ಇನ್ನೇನು ಸ್ಕೂಲಿಗೆ ಕೂಡ ಟೈಮ್ ಆಗ್ತಾ ಇತ್ತಲ್ವ, ಹಾಗಾಗಿ ಪಡ್ಡನ್ನು ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೆ. ತುಂಬ ಕ್ವಿಕ್ಕಾಗಿ ಟಿಫನ್ ಎಲ್ಲ ರೆಡಿ ಮಾಡ್ತಾ ಇರ್ತೀನಿ, ಯಾಕೆಂದರೆ ಬಾಕ್ಸಿಗೂ ಕಟ್ಟಬೇಕು, ಹಾಗೆ ಮಧ್ಯಾಹ್ನ ಊಟಕ್ಕೂ ಕಟ್ಟಬೇಕು. ಎರಡಕ್ಕೂ ಸೆಟ್ಟಾಗೋ ಹಾಗೆ ಆದಷ್ಟು ತಿಂಡಿಗಳನ್ನು ರೆಡಿ ಮಾಡ್ತಾ ಇರ್ತೀನಿ. ಬಿಸಿ ಬಿಸಿ ಪಡ್ಡು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈರುಳ್ಳಿ ಜಾಸ್ತಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಪಡ್ಡು ಮಾಡುವಾಗ ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು, ಬೇಡ ಅಂದರೆ ಎಣ್ಣೆನ ಹಾಕ್ಕೊಂಬಿಟ್ಟು ಪಡ್ಡು ಕೂಡ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಬೇಗ ಮಾಡಿಬಿಟ್ಟು ನನ್ನ ಮಗಳಿಗೆ ನಾನೇ ತಿನ್ನಿಸ್ತಾ ಇದ್ದೆ. ಅದ್ರ ಜೊತೆಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಬೇಕಾಗಿತ್ತು. ಪಡ್ಡು ಮತ್ತು ಶೇಂಗಾ ಚಟ್ನಿ ಮಾಡಿದ್ದೆ. 12ವರೆಗೆ ಅವಳಿಗೆ ಮತ್ತೆ ಊಟಕ್ಕೆ ಬಿಡೋದ್ರಿಂದ ಚಟ್ನಿ ಎಲ್ಲ ಚೆನ್ನಾಗೇ ಇರುತ್ತೆ, ಏನೂ ಆಗೋದಿಲ್ಲ. ಹಾಗಾಗಿ ಜೊತೆಗೆ ಮಂಡೇ ಆಗಿರೋದ್ರಿಂದ ಫ್ರೆಶ್ ಫ್ರೂಟ್ಸ್ಗಳ್ನ ಇಟ್ಟು ಕಳಿಸ್ಬೇಕು. ಹಾಗಾಗಿ ಅವ್ರಿಗೆ ಯಾವ್ದು ಇಷ್ಟನೋ, ಇವತ್ತು ಆಪಲ್ ಇತ್ತು, ಹಾಗಾಗಿ ಅದನ್ನೇ ನೀಟಾಗಿ ಕಟ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಒಂದು ಪೂರ್ತಿಯಾಗಿ ಇಟ್ಬಿಟ್ರೆ ತಿನ್ನೋದೇ ಇಲ್ಲ, ಎಲ್ಲ ವಾಪಸ್ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಆದಷ್ಟು ಪೂರ್ತಿಯಾಗಿ ಚಿಕ್ಕ ಆಪಲ್ ಇಡೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ, ಆದರೆ ಈ ರೀತಿ ಇಡೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ನೋಡಿ, ನಾನಿಲ್ಲಿ ತಿಂಡಿ ಮಾಡ್ತಾಯಿದ್ರೆ ಅವಳು ಎಲ್ಲ ಓದ್ಕೊತ ಕೂತ್ಕೊಂಡಿದ್ಲು. ಅದನ್ನೇ ಹೇಳಿದ್ನಲ್ಲ, ಮಕ್ಕಳನ್ನ ಸ್ವಲ್ಪ ಬೇಗ ಎದ್ದಾಳಿಸ್ಬಿಟ್ವಿ ಅಂತಂದರೆ ಅವ್ರಿಗೂ ಟೈಮ್ ಹೋಗೋದಿಲ್ಲ. ಆದಷ್ಟು ಬೆಳಗ್ಗೆ ಟಿ ವಿ ಅದನ್ನೆಲ್ಲ ಹಾಕಲಿಲ್ಲ ಅಂತಂದರೆ ಅವ್ರಿಗೆ ಬೇಜಾರಾಗುತ್ತೆ ಅಲ್ವಾ. ಅವಾಗ ಬುಕ್ಸ್ನ ಹಿಡ್ಕೊಂಡು ಕುತ್ಕೋಬೇಕು, ಓದ್ಕೋಬೇಕು ಸ್ವಲ್ಪ ಅಂತಿರ್ತಾರೆ. ಅವಳು ಓದ್ಕೊತಾ ಇದ್ದರೆ ನಾನು ಹಂಗೆ ಅವಳಿಗೆ ತಿಂಡಿನ ತಿನ್ನಿಸ್ತಾ ಇದ್ದೆ. ನಾನು ತಿಂಡಿ ತಿನ್ನಿಸ್ತಾ ಇದ್ದರೆ ಜೊತೆಗೆ ಅವಳೇ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾಳೆ. ಸ್ವಲ್ಪ ಜವಾಬ್ದಾರಿಗಳನ್ನು ಅವರಿಗೂ ಕೂಡ ಬಿಡಬೇಕು. ತುಂಬ ಚಿಕ್ಕವರು ನಾವೆಲ್ಲ ಮಾಡಿಕೊಡ್ತೀವಿ ಅಂತಂದರೆ ಅದನ್ನೇ ಕಲ್ತು ಬಿಡ್ತಾರೆ. ಎಲ್ಲದಕ್ಕೂ ನೀವೇ ಮಾಡಿಕೊಡಿ, ನೀವೇ ಕೊಡಿ, ನೀವೇ ಇಟ್ಟು ಕಳಿಸಿರ್ಲಿಲ್ಲ ಅಂತ ನಮ್ಮ ಮೇಲೆ ಹಾಕ್ತಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಕೆಲಸಗಳನ್ನು ಅಷ್ಟಿಷ್ಟು ಮಾಡೋದಕ್ಕೆ ಬಿಟ್ಬಿಡಬೇಕು. ಇದಾಗಿತ್ತು ನನ್ನ ಮಾರ್ನಿಂಗ್ ರೊಟೀನು. ಅವಳನ್ನು ಕಳಿಸ್ಬಿಟ್ರೆ ನಾವು ಫ್ರೀಯಾಗಿರ್ತೀವಿ, ಮನೆ ಕೆಲಸ ಕೂಡ ಎಲ್ಲವೂ ಆಗಿರುತ್ತೆ ಅಲ್ವಾ. ಆರಾಮಾಗಿ 1 ಅವರ್ ಮತ್ತೆ ನಾವು ರೆಸ್ಟ್ ಮಾಡಿಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು. ಸದ್ಯಕ್ಕೆ ಮಗ ಮನೆಯಲ್ಲೇ ಇರೋ ಕಾರಣ ಅಷ್ಟೊಂದು ಗಡಿಬಿಡಿ ಮತ್ತೆ ನಮಗಿಲ್ಲ. ಯಾಕೆಂದರೆ ಈಗೀಗ ಅವನು ಮಾತಾಡೋದು ಕಲಿತಾ ಇರೋದ್ರಿಂದ ಸ್ವಲ್ಪ ದಿನ ಇರಲಿ ಜೊತೆಗೆ. ಮಾತಾಡೋದನ್ನ ಕೇಳೋದಕ್ಕೆ ಒಂದು ಚಂದ ಅಲ್ವಾ, ಮಕ್ಕಳು ಹೊಸ್ದಾಗಿ ಮಾತುಗಳನ್ನು ಕಲಿತಾಗ. ಹಾಗಾಗಿ ಅವನನ್ನು ನಿಧಾನವಾಗಿ ಸ್ಕೂಲಿಗೆ ಕಳ್ಸೋಣ ಅಂದರೆ ಒಂದು 3-4 ತಿಂಗಳು ಬಿಟ್ಟು ಕಳ್ಸೋಣ ಅಂತಂದು ಸದ್ಯಕ್ಕೆ ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ಒಂದು ಸರಿ ಸ್ಕೂಲಿಗೆ ಹೋಗೋದಕ್ಕೆ ಶುರು ಮಾಡಿಬಿಟ್ರು ಅಂದರೆ ಮತ್ತೆ ಬಿಡಿಸ್ಬಿಟ್ಟು ಮನೇಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ಸ್ಕೂಲಿಗೆ ಕಳಿಸೋದು. ಅವರನ್ನೆಲ್ಲ ಕಳಿಸ್ಬಿಟ್ಟು ನಾವು ಆಮೇಲೆ ತಿಂಡಿನೆಲ್ಲ ಹಾಕ್ಕೊಂಡು ತಿಂಡಿ ತಿಂದು ಆಮೇಲೆ ನಿಧಾನವಾಗಿ ರೆಸ್ಟ್ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ಕೊತೀನಿ. ಇದಾಗಿತ್ತು ನನ್ನ ಮಾರ್ನಿಂಗ್ ದಿನಚರಿ. ಆದಷ್ಟು ಬೆಳಗ್ಗೆ ಬೇಗ ಎದ್ದಾಳೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಮೈಂಡು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ. ದಿನ ಪೂರ್ತಿ ಖುಷಿಯಾಗಿರ್ತೀವಿ. ಯಾರಿಗಾದರೂ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಮಗಳು ಕೂಡ ಬೇಗ ಶೂನೆಲ್ಲ ಹಾಕ್ಕೊಂಡು ಹೇಳ್ಬಿಟ್ಟು ಸ್ಕೂಲಿಗೆ ಹೊರಡ್ತಾ ಇದ್ದಾಳೆ. ತುಂಬಾ ಖುಷಿ ಆಯಿತು ಯೂನಿಫಾರಮಲ್ಲಿ ನನ್ನ ಮಗಳನ್ನು ನೋಡೋದಕ್ಕೆ. ಇದಕ್ಕೋಸ್ಕರ ಒಂದು 15 ಡೇಸಿಂದ ಕಾಯ್ತಾ ಇದ್ವಿ. ಯಾಕೆಂದರೆ ಡೈಲಿ ಕಲರ್ ಡ್ರೆಸ್ನ ಜೋಡಿಸೋದಿದೆಯಲ್ಲ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಈಗ ಯೂನಿಫಾರಮ್ ಇರೋದ್ರಿಂದ ಅಷ್ಟೊಂದು ಚಿಂತೆ ಇಲ್ಲ.
ಅದು ಬೇಕು ಇದು ಬೇಕು ಡ್ರೆಸ್ಸು ಅನ್ನೋ ಆಗಿಲ್ಲ. ಬೇಗ ಬೇಗ ರೆಡಿ ಆಗಿಬಿಟ್ಟು ಅವರೇ ಹೊರಟು ಹೋಗ್ತಾ ಇದ್ದಾರೆ. ಅವರನ್ನು ಕಳಿಸ್ಬಿಟ್ಟು ಬಾಯ್ ಬಾಯ್ ಹೇಳ್ತಾ ನಿಮಗೂ ಕೂಡ ನಾನು ಬಾಯ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.